ರೈವತ ರೈವತ ರಾಜರ್ಷಿ ಚತುರ್ಮುಖನ ಬಳಿಗೆ ಸಾಗಿ ತನ್ನ ಕನ್ಯೆಗೊಂದು ಯೋಗ್ಯನಾದ ವರನನ್ನ ಕೇಳಿ ಮುಹೂರ್ತ ಕಾಲ ಮೈಮರೆತಾಗ ಯುಗಚಕ್ರಗಳೇ ಸಾಗಿ ತಾನು ಕೊಟ್ಟ ವರರ ಪಟ್ಟಿಯಲ್ಲಿ ಯಾರಿಗೆ ಇವಳನ್ನ ವಹಿಸಿಕೊಡ್ಬೇಕು ಅಂತ ಕೇಳ್ತಾನೆ. ತತಃ ಕಿಂಚಿತ್ ಅವನತ ಶಿರಾಸ್ಮಿತಂ ಭಗವಾನ್ ಅಬ್ಜಯೋನಿರಾಹ. ತಲೆಯನ್ನೊಮ್ಮೆ ನೆಲದೆಡೆಗೆ ಬಾಗಿಸಿ ನಗುತ್ತಲೇ ಕಮಲ ಸಂಭವನಾದಂತಹ ಚತುರ್ಮುಖ ಹೀಗೆ ಹೇಳಿದ. ಯ ಏತೆ ಭವತೋಭಿಮತಾ ನೈತೇಷಾಂ ಸಾಂಪ್ರತಂ ಪುತ್ರ ಪೌತ್ರಾಪತ್ಯಾಪತ್ಯ ಸಂತತಿ ಅಸ್ತೀತ್ಯವನಿತಲೇ. ಯ ಏತೆ ಭವತೋಭಿಮತಾಃ, ಯಾರು ನೀನು ಪಟ್ಟಿಯಲ್ಲಿ ಇಂಥವರಾಗಬಹುದು ಅಂತ ಉಲ್ಲೇಖ ಮಾಡಿದೆಯೋ, ನೈತೇಷಾಂ ಸಾಂಪ್ರತಂ, ಇವರಲ್ಲಿ ಯಾರ ಮನೆತನದ ಮಂದಿಯೂ ಕೂಡ ಬಾಳಿ ಬದುಕಿಲ್ಲ ಈಗ. ಪುತ್ರ ಪೌತ್ರಾಪತ್ಯ ಸಂತತಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮರಿಮರಿಮಕ್ಕಳ ಸಂತತಿಯೂ ಕೂಡ ನಾಸ್ತಿ. ಅಸ್ತಿ ಅವನೀತಲೆ, ನೆಲದಲ್ಲಿ ಅವರ ಕುರುಹೇ ಇಲ್ಲ. ಬಹೂನಿ ತವಾತ್ರೈವ ಗಾಂಧರ್ವಂ ಶೃಣ್ವತಃ ಚತುರ್ಯುಗಾನ್ ಅತೀತಾನಿ. ನೀನು ಇಲ್ಲಿ ಗಾಂಧರ್ವ ಸಂಗೀತವನ್ನ ಕೇಳುವ ಹೊತ್ತಿನಲ್ಲಿ ಹಲವು ಚತುರ್ಯುಗಗಳೇ ದಾಟಿ ಹೋಗಿವೆ. ಅಂದ್ರೆ ಸುಮಾರು 43,20,000 ವರ್ಷ ಒಂದು ಚತುರ್ಯುಗ. ಅಂದ್ರೆ ಅಂತಹ ಚತುರ್ಯುಗಗಳ ಗುಂಪು ದಾಟಿ ಹೋಗಿದೆ. ಸಾಂಪ್ರತಂ ಮಹೀತಲೆ ಅಷ್ಟಾವಿಂಶತಿತಮ ಮನೋಃ ಚತುರ್ಯುಗಂ ಅತೀತ ಪ್ರಾಯಂ ವರ್ತತೆ. ಸಾಂಪ್ರತಂ, ಈಗ ಭೂಮಿಯಲ್ಲಿ 28ನೆಯ ಚತುರ್ಯುಗ ಸುಮಾರು ಮುಗೀತಾ ಬಂತು. ಅಂದ್ರೆ ದ್ವಾಪರದ ಹತ್ರ ಕೊನೆ ಅಂದ್ರೆ ಅದರ ಕೊನೆಯ ಭಾಗ, ಅರ್ಧ ಭಾಗ ಮುಗಿದು ಹೋಗಿದೆ, ಮುಕ್ಕಾಲನೇ ಭಾಗದ ಕೊನೆಯಲ್ಲಿದೆ. ಅಸ್ಮಾನ್ನೋ ಹಿ ಕಲಿಹಿ ಆಸನ್ನೋ ಹಿ ಕಲಿಹಿ, ಈಗ ಕಲಿಯುಗ ಆಸನ್ನವಾಗಿದೆ. ಆಸನ್ನ ಅಂದ್ರೆ ಎದುರುಗೊಂಡಿದೆ, ಬರ್ತಾ ಇದೆ ಅಂತ ಅರ್ಥ. ಅನ್ಯಸ್ಮೈ ಕನ್ಯಾ ರತ್ನಮಿದಂ ಭವತಾ ಏಕಾಕಿನಾಮ ಅಭಿಮತಾಯ ದೇಯಂ. ಅನ್ಯಸ್ಮೈ, ಇನ್ಯಾರೋ ಒಬ್ಬನಿಗೆ ನೀನು ಕರೆದುಕೊಂಡು ಬಂದ ನಿನ್ನ ಈ ಕನ್ಯಾ ರತ್ನವನ್ನ ಏಕಾಕಿನ ಅಭಿಮತಾಯ, ನೀನಿಗೊಬ್ನೇ ಉಳಿದು ಬಿಟ್ಟಿದ್ದಿ. ಆ ಕಾಲದವ್ರು ಯಾರೂ ಇಲ್ಲ, ನಿನ್ನ ಮಗಳು ನೀನು, ಉಳಿದವರು ಎಲ್ಲರೂ ಅಪರಿಚಿತರೇ ನಿನಗೆ. ಈಗ ನನ್ನ ಹತ್ರ ಬಂದು ಮಾತಾಡಿದ್ದಕ್ಕೆ ನಾನು ನಿನಗೆ ಪರಿಚಯ ಇದ್ದೇನೆ, ಅಷ್ಟೇ ಬಿಟ್ರೆ ನಿನಗೆ ಅಭಿಮತಾಯ, ಏಕಾಕಿನ, ಯಾರೂ ಇಲ್ಲದ ಸ್ಥಿತಿಯಲ್ಲಿ ನೀನು ಒಬ್ಬನೇ ಹೋಗಿ ಅವಳಿಗೆ ಮದುವೆ ಮಾಡಿಕೊಡ್ಬೇಕು. ನಿನ್ನ ಕುಟುಂಬದವರು ಮದುವೆಗೆ ಎಲ್ಲರನ್ನ ಹುಡುಕಿದ್ರೆ ಯಾರು ಇಲ್ಲ, ನೀನೊಬ್ಬನೇ ಈಗ. ಭವತೋಪಿ ಪುತ್ರಮಿತ್ರ ಕಳತ್ರ ಮಂತ್ರಭೃತ್ಯ ಬಂಧುಬಲಕೋಶಾದಯ ಸಮಸ್ತಾಹ ಕಾಲೇ ನೈತೇನ ಅತ್ಯಂತಂ ಅತೀತಾಹ. ನಿನ್ನ ಮಕ್ಕಳು, ಮಿತ್ರರು, ನಿನ್ನ ಹೆಂಡಂದಿರು, ಮಂತ್ರಿಗಳು, ಭೃತ್ಯರು, ಬಂಧುಗಳು, ನಿನ್ನ ಸೈನ್ಯ, ನಿನ್ನ ಕೋಶ ಇತ್ಯಾದಿ ಸಮಸ್ತಾದಲ್ಲಿ ಮರೆಯಾಗಿದೆ. ತತಃ ಪುನರಪ್ಯುತ್ಪನ್ನ ಸಾಧ್ವಸೋ ರಾಜ ಭಗವಂತಂ ಪ್ರಣಮ್ಯ ಪಪ್ರಚ್ಛ. ಮತ್ತೆ ರೈವತ ರಾಜ ಉತ್ಪನ್ನ ಸಾಧ್ವಸಃ, ಕಳವಳದಿಂದ ಕಂಗೆಟ್ಟವನಾಗಿ ಚತುರ್ಮುಖನನ್ನ ತಲೆಬಾಗಿ ಪ್ರಶ್ನಿಸಿದ. ಭಗವನ್ನೇವಮವಸ್ಥಿತೇ ಮಯೇಯಂ ಕಸ್ಮೈ ದೇಯೇತಿ. ಹಾಗಾದ್ರೆ ಜೀವಗಳ ಆಗು ಹೋಗುಗಳನ್ನ ಬಲ್ಲಂತಹ ಓ ಚತುರ್ಮುಖನೇ,
ಈ ಪರಿಸ್ಥಿತಿ ನನಗೆ ಎದುರಾಗಿರಲಾಗಿ ನಾನು ಯಾರಿಗೆ ಈ ಹೆಣ್ಣನ್ನು ಒಪ್ಪಿಸಲಿ? ಅವಳ ಬದುಕಿಗೊಂದು ಮಾಂಗಲ್ಯದ ಚೌಕಟ್ಟನ್ನು ಹೇಗೆ ಕಟ್ಟಲಿ? ತತಸ್ಸ ಭಗವಾನ್ ಕಿಂಚಿದವನಂ ಕಂಧರಃ ಕೃತಾಂಜಲಿರ್ಭೂತ್ವಾ ಸರ್ವಲೋಕ ಗುರುರಂಭೋಜಯೋ ನಿರಾಹ. ಸ್ವಲ್ಪ ಹೊತ್ತು ತಲೆ ತಗ್ಗಿಸಿ ಕೈ ಮುಗಿದುಕೊಂಡು ಹಣೆಯ ಮೇಲೆ ಕೈ ಇಟ್ಟುಕೊಂಡು ಒಂದು ಸರ್ತಿ ಸರ್ವಲೋಕ ಗುರುಹು, ಎಲ್ಲ ಲೋಕದ ಒಡೆಯನಾದ, ಲೋಕಕ್ಕೆಲ್ಲ ಗುರುಸ್ಥಾನೀಯನಾದ ಅಂಭೋಜಯೋನಿಹಿ, ಕಮಲದಳದಲ್ಲಿ ಕಮಲವನ್ನೇ ಆಸನವನ್ನಾಗಿಸಿಕೊಂಡು ಹುಟ್ಟು ಬಂದ ಚತುರ್ಮುಖ ಹೀಗೆಂದ. ನಹ್ಯಾದಿ ಮಧ್ಯಾಂತಮಜಸ್ಯ ವಿಷ್ಣೋ ವಯಂ ಸರ್ವಮಯಸ್ಯ ಧಾತು ನ ಚ ಸ್ವರೂಪಂ ನ ಪರಂ ಸ್ವಭಾವಂ ನ ಚೈವ ಸಾರಂ ಪರಮೇಶ್ವರಸ್ಯ. ಯಾರು ಹುಟ್ಟದ, ಎಲ್ಲೆಡೆ ಇರುವ, ವಿವಿಧ ರೀತಿಯ ಧಾರಣೆ ಮಾಡುವ ಪರಮಾತ್ಮನಿಗೆ ತುದಿಯಾಗಲಿ, ಮೊದಲಾಗಲಿ, ಕೊನೆಯಾಗಲಿ ಇದ್ಯಾವುದನ್ನು ನಾವು ಬಲ್ಲವರಲ್ಲ. ನ ಚೈವ ಸಾರಂ ಪರಮೇಶ್ವರಸ್ಯ. ನಾವು ಪರಮಾತ್ಮನ ಇಚ್ಛೆ ಏನು, ಅವನ ಸಾರ, ಅವನ ಯಾವುದೇ ಒಂದು ಚಟುವಟಿಕೆಯ ಸಾರ ಏನು, ಅವನ ಸ್ವಭಾವ ಏನು, ಅವನ ಸ್ವರೂಪ ಏನು, ಏನನ್ನು ನಾವು ಬಲ್ಲವರಲ್ಲ. ಕಲಾ ಮುಹೂರ್ತಾದಿಮಯಶ್ಚ ಕಾಲೋ ನ ಯದ್ವಿಭೂತೆ ಪರಿಣಾಮ ಹೇತು ಅಜನ್ಮನಾಶಸ್ಯ ಸದೈಕಮೂರ್ತೆ ಅನಾಮರೂಪಸ್ಯ ಸನಾತನಸ್ಯ. ಕಲಾ, ಕಾಷ್ಠ, ಮುಹೂರ್ತ ಅಂತ ಕಾಲಗಳನ್ನು ವಿಭಾಗ ಮಾಡಿ ಕಾಲದ ಪ್ರತಿಯೊಂದು ಕಳೆಯನ್ನು ಕೂಡ ಕಳೆದು ಕೂಡುವ ಕಾಲ ಸ್ವರೂಪನಾದ ವಿಭೂತಿ ರೂಪದ ಪರಿಣಾಮ ಈ ಜಗತ್ತು. ನಮ್ಮ ಹುಟ್ಟು ನಾಶಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ, ಒಂದೇ ತೆರನಾಗಿ ಇರುವ, ನಮ್ಮಂತೆ ಯಾವುದೋ ಹೆಸರಿಗೆ ಅಂಟಿಕೊಳ್ಳದ, ಆಕೃತಿಗೆ ಸಿಕ್ಕಿ ಬೀಳದ ಸನಾತನನ ಚಿತ್ರಣವನ್ನು ನಾವು ಕಲ್ಪಿಸಿದಷ್ಟು ಹೊಸತು. ಅವನು ಹಾಗೆ ನಮಗೆ ಸುಲಭದಲ್ಲಿ ಅರ್ಥ ಆಗೋನು ಅಲ್ಲ. ಅರ್ಥ ಆಯಿತು ಅಂತ ಅಲ್ಲಾಡಿಸಿದ್ರೆ ಅವನು ಏನೇನು ತಿಳಿದಿಲ್ಲ ಅಂತ ಅರ್ಥ. ಯಸ್ಯ ಪ್ರಸಾದಾದ್ ಅಹಮಚ್ಯುತಸ್ಯ ಭೂತ ಪ್ರಜಾ ಸೃಷ್ಟಿ ಕರೋಂತಕಾರಿ ಕ್ರೋಧಾಚ್ಚ ರುದ್ರ ಸ್ಥಿತಿ ಹೇತು ಭೂತೋ ಯಸ್ಮಾಚ್ಚ ಮಧ್ಯೆ ಪುರುಷ ಪರಸ್ಮಾತ್. ಎಷ್ಟು ಸ್ಪಷ್ಟವಾಗಿ ಮಾತಿದೆ ನೋಡಿ. ಯಸ್ಯ ಪ್ರಸಾದಾತ್ ಅಹಂ, ಯಾರ ಪ್ರಸಾದದಿಂದ ಅಹಂ ನಾನು, ಅಚ್ಯುತಸ್ಯ ಯಸ್ಯ ಅಚ್ಯುತಸ್ಯ ಪ್ರಸಾದಾದಹಂ ಭೂತಃ ಪ್ರಜಾಸೃಷ್ಟಿಯನ್ನ ಮಾಡುವವನಾಗಿದ್ದೇನೆ. ಪ್ರಜಾಸೃಷ್ಟಿ ಮಾಡಲಿಕ್ಕೆ ಪ್ರಜಾಸೃಷ್ಟಿಕರಃ ಭೂತಃ, ನಾನು ಅವನ ಅನುಗ್ರಹದಿಂದ ಪ್ರಜಾಸೃಷ್ಟಿಯನ್ನ ಮಾಡುವವನಾಗಿದ್ದೇನೆ. ಅಂತಕಾರಿಯಾದ ರುದ್ರನು ಕ್ರೋಧಾತ್, ಕೋಪದಿಂದ ಮೂಡಿದವನಾಗಿದ್ದಾನೆ. ಸ್ಥಿತಿ ಹೇತುಭೂತಃ ಯಸ್ಮಾಚ್ಚ ಮಧ್ಯೆ ಪುರುಷ ಪರಸ್ಮಾತ್. ಈ ನಮ್ಮೀರುವರ ನಡುವೆ ನಮ್ಮನ್ನ ತೂಗಿಸುವುದಕ್ಕೋಸ್ಕರ ಸ್ಥಿತಿ ಹೇತುಭೂತನಾದಂತಹ ಪುರುಷ ಪರಸ್ಮಾತ್, ಪರಮ ಪುರುಷನಾದ ನಾರಾಯಣ ತುಂಬಿಕೊಂಡಿದ್ದಾನೆ ಅಂತ ಚತುರ್ಮುಖನದ್ದೇ ಮಾತು. ನಾವು ಬೇರೆ ಎಲ್ಲೂ ಹೊಸದಾಗಿ ಹುಡುಕಬೇಕಾಗಿಲ್ಲ. ಈ ಮಾತುಗಳನ್ನು ಸರಿಯಾಗಿ ನೆನಪಿಟ್ಟುಕೊಂಡ್ರೆ
ಎಷ್ಟೋ ಮಾತುಗಳನ್ನ ನಾವು ಎಳೆದು ಅರ್ಥ ಮಾಡುವುದು ಅನ್ನುವ ವಾಕ್ಯಗಳಿಗೆ ಇದು ಉತ್ತರ ಕೊಡಬಲ್ಲುದು. ಮದ್ರೂಪಮಾಸ್ಥಾಯ ಸೃಜತ್ಯಜೋಯ ಸ್ಥಿತೋ ಚ ಯೋಸೌ ಪುರುಷ ಸ್ವರೂಪಿ ರುದ್ರಸ್ವರೂಪೇಣ ಚ ಯೋತ್ತಿ ವಿಶ್ವಂ ಧತ್ತೆ ತಥಾನಂತ ವಪುಃ ಸಮಸ್ತಂ. ನನ್ನ ರೂಪವನ್ನ ತೊಟ್ಟು ಪರಮಾತ್ಮನು ಸೃಷ್ಟಿಯನ್ನ ಮಾಡುತ್ತಾನೆ ನನ್ನೊಳಗೆ ನಿಂತು. ಸ್ವತಃ ತಾನೇ ಪುರುಷ ಸ್ವರೂಪನಾಗಿ ಸ್ಥಿತಿಯನ್ನ ನಡೆಸ್ತಾನೆ. ರುದ್ರ ಸ್ವರೂಪೇಣ ಚ ಯೋತ್ತಿ ವಿಶ್ವಂ, ರುದ್ರನ ಅಂತರ್ಯಾಮಿಯಾಗಿ ನಿಂತು ಅವನ ರೂಪವನ್ನ ತೊಟ್ಟು ಜಗತ್ತನ್ನೆಲ್ಲವನ್ನು ಕೂಡ ಅತ್ತಿ ಸ್ವೀಕರಿಸುತ್ತಾನೆ. ತಥೇ ತಥಾನಂತ ವಪುಃ ಸಮಸ್ತಂ. ಅಷ್ಟೇ ಅಲ್ಲ, ಇಂತಹ ಅನಂತ ರೂಪಗಳನ್ನು ತೊಟ್ಟು ಅನಂತ ಜೀವರಾಶಿಗಳಲ್ಲಿ ಅನಂತ ಕಾರ್ಯಕ್ರಮಗಳನ್ನ ಗಮನಿಸುತ್ತಾ ನೆಲೆಸಿದ್ದಾನೆ. ಕಾಕಾಯ ಯೋಗ್ನಿತ್ವಮುಪೈತಿ ಲೋಕಾನ್ ಬಿಭರ್ತಿ ಪೃಥ್ವೀ ವಪುರವ್ಯಯಾತ್ಮ ಶಕ್ರಾದಿರೂಪಿ ಪರಿಪಾತಿ ವಿಶ್ವಂ ಅರ್ಕೇಂದು ರೂಪಶ್ಚ ತಮೋಹಿನಸ್ತಿ. ಅಗ್ನಿಯಲ್ಲಿ ಪಾಕಶಕ್ತಿಯನ್ನು ತುಂಬುವುದಕ್ಕಾಗಿ ನೆಲೆಸಿದ್ದಾನೆ. ಲೋಕಗಳನ್ನು ಹೊರುವುದಕ್ಕಾಗಿ ಪೃಥ್ವಿ ರೂಪವನ್ನ ತಾಳಿದ್ದಾನೆ. ಅವ್ಯಯಾತ್ಮ ಪೃಥ್ವಿ ರೂಪಂ ಪೃಥ್ವಿ ವಪುಹು ಬಿಭರ್ತಿ. ಶಕ್ರಾದಿ ರೂಪಿ, ಶಕ್ರನೇ ಮೊದಲಾದ ಅಂದ್ರೆ ಇಂದ್ರನೇ ಮೊದಲಾದ ಸಮಸ್ತ ದಿಗ್ದೇವತೆಗಳ ರೂಪವನ್ನ ಅವನೇ ಹೊತ್ತು ಎಲ್ಲವನ್ನು ಪಾಲಿಸುತ್ತಾನೆ. ಅರ್ಕೇಂದು ರೂಪಶ್ಚ ತಮೋಹಿನಸ್ತಿ. ಅರ್ಕ ಮತ್ತು ಇಂದು, ಸೂರ್ಯ ಮತ್ತು ಚಂದ್ರರ ರೂಪವನ್ನ ತಾಳಿ ಲೋಕದ ಕತ್ತಲೆಯನ್ನು ಕತ್ತರಿಸುತ್ತಾನೆ. ಕರೋತಿ ಚೇಷ್ಟಾ ಶ್ವಸನ ಸ್ವರೂಪಿ ಲೋಕಸ್ಯ ತೃಪ್ತಿಂಚ ಜಲಾನ್ನ ರೂಪಿ ದತಾತಿ ವಿಶ್ವಸ್ಥಿತಿ ಸಂಸ್ಥಿತಸ್ತು ಸರ್ವಾವಕಾಶಂ ನಭಸ್ವರೂಪಿ. ಲೋಕದ ಚೇಷ್ಟೆಯನ್ನ ಉಸಿರಾಟದ ಸ್ವರೂಪನಾಗಿ ನಿಂತು ಸ್ವತಃ ತಾನೇ ಭಗವಂತ ನೆಲೆಸಿ ನಡೆಸ್ತಾನೆ. ನೀರು ಮತ್ತು ಅನ್ನದ ರೂಪದಲ್ಲಿ ನೆಲೆಸಿ ಲೋಕಕ್ಕೆ ತೃಪ್ತಿಯನ್ನು ಕೊಡುತ್ತಾನೆ. ವಿಶ್ವಸ್ಥಿತಿ ಸಂಸ್ಥಿತಸ್ತು ಸರ್ವಾವಕಾಶಂ ಚ ನಭಸ್ವರೂಪಿ. ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುಗಳು ಕೂಡ ತಮ್ಮ ನೆಲೆಯನ್ನ ಕಾಣುವುದಕ್ಕೋಸ್ಕರ ಆಕಾಶ ಸ್ವರೂಪನಾಗಿ ಸರ್ವರಿಗೂ ಅವಕಾಶವನ್ನು ಕೊಡುತ್ತಾನೆ. ಯಸೃಜತೆ ಸರ್ಗಕೃತಾತ್ಮನೈವ ಯಃ ಪಾಲ್ಯತೆ ಪಾಲಯಿತಾ ಚ ದೇವ ವಿಶ್ವಾತ್ಮಕ ಹ್ರಿಯತೆಂತಕಾರಿ ಪೃಥಕ್ತ್ರಯಸ್ಯಾಕ್ಷಿ ಚ ಯೋವ್ಯಯಾತ್ಮ. ಸರ್ಗಕೃತ್ ಆತ್ಮನೈವ ಯಸೃಜ್ಯತೆ. ನಿಜವಾಗಿ ಸೃಷ್ಟಿಯನ್ನು ನನ್ನಲ್ಲಿ ನಿಂತು ನಡೆಸುವವನು ಅವನೇ. ಪಾಲಯಿತ, ಪಾಲಿಸುವವನು ಅವನೇ. ಯಃ ಪಾಲ್ಯತೆ ವಿಶ್ವಾತ್ಮಕ ಸಂಹ್ರಿಯತೆ. ಇಡೀ ವಿಶ್ವದಲ್ಲಿ ನಿಂತು ಸಂಹಾರ ಶಕ್ತಿಯಾಗಿ ಅಂತಕಾರ್ಯ ನೆಲೆಯಲ್ಲಿ ನಿಂತು ಕರ್ತವ್ಯವನ್ನು ನಿರ್ವಹಿಸ್ತಾನೆ. ಪೃಥಕ್ತ್ರಯಸ್ಯಾತ್ವಿಕ ಯೋಗ್ಯಾತ್ಮ. ಪೃಥಕ್ ಪ್ರತ್ಯೇಕವಾಗಿ, ತ್ರಯಸ್ಯ ಪ್ರತ್ಯೇಕವಾಗಿ ತಾನು ನಿಂತು ಮೂರು ರೂಪಗಳಿಂದ ಅವ್ಯಯಾತ್ಮ, ವಿಕಾರ ಹೊಂದುವುದಿಲ್ಲ. ಅಂದ್ರೆ ಸಂಹಾರದ ಕ್ರಿಯೆಯಿಂದ ಪಾಪ ಬರುವುದಾಗ್ಲಿ, ಸೃಷ್ಟಿಯ ಕ್ರಿಯೆಯಿಂದ ಪುಣ್ಯ ಬರುವುದಾಗ್ಲಿ ಏನು ಮಾಡದೆ ಕೇವಲ ಜಗತ್ತಿಗೆ ಆಗಬೇಕಾದ್ದನ್ನ ಆಗಗೊಡುವುದಷ್ಟೇ ತನ್ನ ಕ್ರಿಯೆ ಅನ್ನೋದಾಗಿ ಅದ್ಭುತವಾದ ಸೃಷ್ಟಿಯನ್ನು ನಡೆಸುತ್ತಾನೆ. ಯಸ್ಮಿನ್ ಜಗದ್ಯೋ ಜಗದೇಕದಾದ್ಯೋ ಯಚ್ಚಾಶ್ರಿತೋಸ್ಮಿನ್ ಜಗತಿ ಸ್ವಯಂಭೂ ಸ್ವಸರ್ವಭೂತ ಪ್ರಭವೋ ಧರಿತ್ರ್ಯಾಂ ಸ್ವಾಂಶೇನ ವಿಷ್ಣುರ್ಪತೇವತೀರ್ಣಃ. ಜಗತ್ತು ಹುಟ್ಟತ್ತೆ ಅಂದ್ರೆ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಮೊದಲಿಗನಾಗಿ ಇವನೇ ಇದ್ದಾನೆ. ಜಗದೇತದಾದ್ಯೋ, ಇದಕ್ಕೆ ತುದಿಯಲ್ಲಿ ಕೊನೆಯಲ್ಲಿ ಇವನೇ ಆಗಿದ್ದಾನೆ. ಮಧ್ಯದಲ್ಲಿ ಆಶ್ರಯನು ಕೂಡ ಯಚ್ಚಾಶ್ರಿತೋಸ್ಮಿನ್ ಜಗತಿ ಸ್ವಯಂಭೂ. ಯಾರನ್ನ ಆಶ್ರಯಿಸಿ ಈ ಜಗತ್ತಿನಲ್ಲಿ ಸ್ವಯಂಭೂ ಕೂಡ ನೆಲೆಸಿದ್ದಾನೋ ಸರ್ವಭೂತ ಪ್ರಭವೋ ಧರಿತ್ರ್ಯಾಂ ಸ್ವಾಂಶೇನ ವಿಷ್ಣು ನೃಪತೇವತೀರ್ಣ. ನೃಪತೆ ವಿಷ್ಣು ಸ್ವಾಂಶೇನ
ಸಸರ್ವಭೂತ ಪ್ರಭವ, ಎಲ್ಲ ಜೀವರಾಶಿಗಳ ಹುಟ್ಟಿಗೆ ಕಾರಣನಾಗಿ ಧರಿತ್ರಿಯಲ್ಲಿ ತಾನೇ ಒಂದು ಅಂಶದಿಂದ ನಾರಾಯಣ ಇಳಿದು ಬಂದ. ಅವತೀರ್ಣ ಎಲ್ಲಿ ಕುಶಸ್ಥಲೀಯಾತ ಭೂಪರಮ್ಯ, ಎಲ್ಲಿ ರೈವತ ಪರ್ವತನೇ ಅಂದ್ರೆ ರೈವತ ರಾಜನೇ, ಕುಶಸ್ಥಲಿ ಇಂತ ನಿನ್ನ ಅತ್ಯಂತ ರಮ್ಯವಾದ ಯಾವ ಪುರಿ ಇದೆ ಅದನ್ನು ಕಟ್ಟಿದವನು ಆ ಕಾಲದಲ್ಲಿ. ಅದು ಈ ಕಾಲಕ್ಕೆ ಬರುವಾಗ ಏನೇನೋ ಆಗಿತ್ತು. ಪುರಾ ಅಭೂತ್ ಅಮರಾವತಿ, ಹಿಂದೆ ಇತ್ತು ಅಮರಾವತಿ ಅಂತೆ. ಯಸ್ಮೈ ತ್ವಮೇನಾಂ ತನಯಾಂ ನರೇಂದ್ರ ಪ್ರಯಚ್ಛ ಮಾಯಾಂ ಅನುಜಾಯ ಜಾಯಾಂ. ಸಂಪ್ರತಿ ಅದು ದ್ವಾರಕಾ ಅಂತ ಹೊಳಿತಾ ಇದೆ. ಅಲ್ಲಿ ಕೇಶವನಿಗೆ ಹತ್ತಿರದವನಾದ ಅವನದ್ದೇ ಒಂದು ವಿಶಿಷ್ಟವಾದ ಅಂಶವನ್ನ ತೊಟ್ಟ ಬಲದೇವ ಎಂಬ ಹೆಸರಿನ ಹುಡುಗನಿದ್ದಾನೆ. ಆ ಯೋಗ್ಯನಾದಂತಹ ಬಲದೇವನಿಗೆ ನಿನ್ನ ಈ ಕನ್ಯೆಯನ್ನ ನೀನು ಮದುವೆಗಾಗಿ ಅವರನ್ನ ಜೋಡಿಸಿದ್ರೆ ಅವನು ಒಳ್ಳೆಯ ದಾಂಪತ್ಯದ ಬದುಕನ್ನ ನಡೆಸಲಿಕ್ಕೆ ಆಗುತ್ತೆ. ಆದ್ರೆ ಅವನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ. ಮಾಯಾಮನುಜಾಯ, ಸ್ವತಃ ದೇವರೇ ಒಂದು ರೂಪದಿಂದ ಮನುಷ್ಯರಂತೆ ಕಾಣಿಸ್ತಾ ಇದ್ದಾನೆ. ದೇವರಿಗೆ ಒಪ್ಪಿಸುವುದು, ಒಬ್ಬರ ಜೊತೆಗಿನ ಬಾಳಿಗೆ ಅನುವು ಮಾಡಿಕೊಡುವುದು ಅಂದ್ರೆ ಅದು ನಮ್ಮ ಬಾಳಿಗೆ ಮಂಗಳಕರ. ಆದ್ರಿಂದಾಗಿ ಶ್ಲಾಘ್ಯೋವರಾಸೌ ಪರೋಸೌ ತನಯಾ ತದೇವಂ ಶ್ರೀರತ್ನಭೂತ ಸದೃಶೋ ಹಿ ಯೋಗ. ಇವನು ಶ್ರೇಷ್ಠನಾದ ಹುಡುಗ ಬಲಭದ್ರ. ನಿನ್ನ ಮಗಳು ಅತ್ಯಂತ ಶ್ರೇಷ್ಠವಾದ ಹುಡುಗಿ. ಈ ಯೋಗ ಅಸದೃಶವಾದದ್ದು. ಈ ಯೋಗ ಸಿಗಬೇಕು ಅಂದ್ರೆ ತಪಸ್ಸು ಮಾಡಿದ್ರೂ ಸಿಗುವುದಿಲ್ಲ. ನೀನು ಇಲ್ಲಿಗೆ ಬಂದು ಹುಡುಕಿ ಸಿಕ್ಕಿತು. ದೊಡ್ಡವರ ಸಂಬಂಧ ಅಥವಾ ದೊಡ್ಡವರ ಭೇಟಿ ಫಲಿಸುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾರೂ ಇಲ್ಲ ಅನ್ನುವ ಹುಡುಕಾಟದ ಮಧ್ಯದಲ್ಲಿ ಇರುವವನ ಕಾಲದ ತನಕ ಕಾಯುವ ತೀವ್ರವಾದ ಶರೀರದ ತಾಳ್ಮೆಯನ್ನ ನಡೆಸುವುದು ತುಂಬಾ ಅದ್ಭುತ. ಹೀಗೆ ಚತುರ್ಮುಖ ತನ್ನ ಸೃಷ್ಟಿಯ ಹಿನ್ನೆಲೆಯನ್ನ ಹೇಳಿ, ಯಾಕಂದ್ರೆ ನೀನೇ ಎಲ್ಲ ಮಾಡಬೇಕು ಅಂತ ಬಂದು ಕೇಳಿದ್ದಕ್ಕೆ ಅವನಿಗಿಷ್ಟು ಹೇಳಿತ್ತು. ನಾನೇನು ಮಾಡುವುದಲ್ಲಪ್ಪ, ನನ್ನಲ್ಲಿ ನಿಂತು ನೆಲೆಸಿ ಮಾಡುವವನೊಬ್ಬ ಇದ್ದಾನೆ. ಭಾಗವತದಲ್ಲೂ ನಾರದರು ಇದೇ ರೀತಿ ಒಂದು ಪ್ರಶ್ನೆ ಮಾಡಿದಾಗ ತಪ್ಪಾಗಿ ತಿಳಿಯಬೇಡಿ, ನನ್ನನ್ನು ಹೀಗೆಲ್ಲ ಹೊಗಳಬೇಡಿ ಅಂತ ಎಚ್ಚರಿಸಿರ್ತಾನೆ. ಹಾಗಾಗಿ ನಮ್ಗೆ ಮೇಲ್ನೋಟಕ್ಕೆ ಜಗತ್ತಿನ ಸೃಷ್ಟಿಯ ವ್ಯವಧಾನ ಅನ್ನೋದು ನಮ್ಮ ಹತ್ರ ಇಲ್ಲ. ಅಂದ್ರೆ ಏನಾಗ್ತಿದೆ, ಯಾರ್ಯಾರು ಮಾಡ್ತಿದ್ದಾರೆ, ಹೇಗೆ ಕರ್ತವ್ಯಗಳು ನಡೀತಾರೆ, ನಮ್ಗೆ ಮೇಲ್ನೋಟದ ಬದುಕಿನಲ್ಲಿ ಯಾರು ಆ ಕಾರ್ಯವನ್ನ ಕೈಯಾರೆ ನಡೆಸಿದ್ದು ಕಾಣುತ್ತೋ ಅವನೇ ಅದರ ಹಿಂದೆ ಇರುವ ಅಚಲ ಶಕ್ತಿ ಅಂತ ನಾವು ಭಾವಿಸ್ತೇವೆ. ಹಾಗೆ ಇಲ್ಲ ಅನ್ನೋದನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ಹೇಳಿತ್ತು. ಮುಂದೆ ಇದನ್ನ ಪರಾಶರರು ಸ್ವಲ್ಪ ಬಿಡಿಸಿ ನಡೆದ ಘಟನೆಯನ್ನು ಹೇಳುವವರು ಇದ್ದಾರೆ. ನಾಳೆ ನೋಡೋಣ. ಶ್ರೀ ಹರಿಪ್ರಿಯ ಶ್ರೀ ಕೃಷ್ಣಾರ್ಪಣಮಸ್ತು.